ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ತಾಜುದ್ದೀನ್ ಹುದ್ದಾರ್ ಅಂತ ಹೇಳಿ. ನಾನು ರಾಮದುರ್ಗ ತಾಲೂಕಾ ವಿದ್ಯುತ್ ಗುತ್ತಿಗೆದಾರರ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷರಾಗಿದ್ದೇನೆ. ನಾಳೆ ದಿವಸ ಬೆಂಗಳೂರಿನಲ್ಲಿ ವಿದ್ಯುತ್ ಖಾಸಗೀಕರಣ ಕುರಿತು ಬೃಹತ್ ಪ್ರತಿಭಟನೆ ನಡೀತಾ ಇದೆ. ತಮ್ಮ ಅನಿಸಿಕೆ ಏನು? ನೋಡಿ, ಈಗ ಮೊದಲನೇದಾಗಿ ವಿದ್ಯುತ್ ಖಾಸಗೀಕರಣವನ್ನು ಸರ್ಕಾರದಿಂದ ಈಗಾಗಲೇ ಯಾವುದೇ ಕೂಡ ನಿಲುವು ಸರಿಯಾಗಿ ಬಂದಿಲ್ಲ. ನಮ್ಮ ಪ್ರತಿಭಟನೆ ಎದಕ್ಕೋಸ್ಕರ ಅಂದರೆ ಗ್ರಾಹಕರಿಗಾಗಿ ಹಾಗೂ ರೈತರಿಗಾಗಿ ಮತ್ತು ವಿದ್ಯುತ್ ಖಾಸಗೀಕರಣದಿಂದ ಆಗುವ ಕೆಲವೊಂದು ಲೋಪದೋಷಗಳಿವೆ. ಆ ಲೋಪದೋಷಗಳಿಗೋಸ್ಕರ ನಾವು ಈಗ ಏನಿದೆಯಲ್ಲ ವಿದ್ಯುತ್ ಖಾಸಗೀಕರಣ ಮಾಡಬಾರದೆಂದು ನಾವು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ರಾಜ್ಯ ಗುತ್ತಿಗೆದಾರರ ಸಂಘ ವತಿಯಿಂದ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ವಿದ್ಯುತ್ ಖಾಸಗೀಕರಣವಾಗುವುದರಿಂದ ಇದರಿಂದ ಆಗುವ ತೊಂದರೆಗಳೇನು? ನೋಡಿ, ಖಾಸಗೀಕರಣದಿಂದ ಆಗುವ ತೊಂದರೆಗಳು ತುಂಬಾನೇ ಇದೆ. ಖಾಸಗೀಕರಣದಿಂದ ಬಂಡವಾಳಶಾಹಿಗಳು ಮಾತ್ರ ಏನಿದೆಯಲ್ಲ ಇದರಲ್ಲಿ ಬರ್ತಾರೆ. ಬಂಡವಾಳಶಾಹಿಗಳು ಬಂದ್ರೆ ಅವರು ಕೇವಲ ಲಾಭಕ್ಕೋಸ್ಕರ ತಮ್ಮ ಕೆಲಸವನ್ನು ಮಾಡುವವರು. ಇದರಿಂದ ಈಗ ನಡೀತಾ ಇರೋ ಸರ್ಕಾರಿ ಯೋಜನೆಗಳನ್ನು ನಮಗೆ ಸಿಗದೇ ಇರಬಹುದು, ಜನಸಾಮಾನ್ಯರಿಗೆ ಸಿಗದೇ ಇರಬಹುದು. ಉಚಿತ ವಿದ್ಯುತ್ ರೈತರಿಗಾಗಿ ಏನು ಕೊಡ್ತಾ ಇದಾರಲ್ಲ ಅದು ಕೂಡ ಸಿಗದೇ ಇರಬಹುದು. ಯಾಕಂದ್ರೆ ಬಂಡವಾಳಶಾಹಿಗಳು ಈಗ ನಮ್ಮಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಖಾಸಗೀಕರಣದಿಂದ ಇವರು ಬಂದ್ರೆ ಅವರು ತಮ್ಮ ಲಾಭದ ಉದ್ದೇಶದಿಂದ ಮಾತ್ರ ತಮಗೇನಿದೆಯಲ್ಲ ಸರ್ವಿಸ್ ಅನ್ನು ಕೊಡುವರು. ಅದಕ್ಕೋಸ್ಕರ ಅದರಿಂದ ಆಗುವ ರೈತರಿಗಾಗ್ಲಿ ಹಾಗೂ ಗ್ರಾಹಕರಿಗಾಗ್ಲಿ ಜನಸಾಮಾನ್ಯರಿಗಾಗ್ಲಿ ಇದರಿಂದ ತುಂಬಾನೇ ಅನಾನುಕೂಲವಿದೆ. ಎರಡನೇದಾಗಿ ಈಗ ಎಷ್ಟೋ ಗುತ್ತಿಗೆ ನೌಕರರು ಆಗಲಿ ಅಥವಾ ಕಾಯಂ ನೌಕರರಾಗಲಿ ಒಂದು 55,000 to 85,000 ಒಳಗೆ ನೌಕರರ ಅವರಿಗೆ ಭದ್ರತೆಯನ್ನು ಸಿಗದೇ ಇರೋದು ಆಗಬಹುದು. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ತಾವು ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಿ? ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದು ಇಷ್ಟೇ ಅಂದ್ರೆ ವಿದ್ಯುತ್ ಖಾಸಗೀಕರಣದಿಂದ ಆಗುವ ನಷ್ಟಗಳು ತುಂಬಾನೇ ಹೆಚ್ಚಿಗೆ ಇದೆ, ಲಾಭಗಳು ತುಂಬಾ ಕಡಿಮೆ ಇದೆ. ಅದಕ್ಕೋಸ್ಕರ ಈಗ ಸರ್ಕಾರವು ಇರೋದು ಜನರಿಗೋಸ್ಕರ ಇರುತ್ತೆ. ಸೊ ಜನರಿಗೆ ಆಗುವ ತೊಂದರೆ ಖಾಸಗೀಕರಣದಿಂದ ಯಾವಾಗ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ, ಆ ಕಾರಣಕ್ಕಾಗಿ ಸರ್ಕಾರದಲ್ಲಿ ನಾವು ಮನವಿ ಮಾಡಿಕೊಳ್ಳುವುದೇನೆಂದ್ರೆ ಖಾಸಗೀಕರಣವನ್ನು ನೀವು ನಿಲ್ಲಿಸಿ ಸರ್ಕಾರದಿಂದ ಏನು ಸಾಧ್ಯವಾಗುವುದು ಜನರಿಗೋಸ್ಕರ ಏನು ಮಾಡಬಹುದಾಗಿದೆ, ವಿದ್ಯುತ್ ವಿತರಣೆ ಆಗಲಿ ಅಥವಾ ವಿದ್ಯುತ್ ಕೊಡುವ ಯೋಜನೆಗಳಾಗಲಿ, ರೈತರಿಗೆ ಕೊಡುವ ಉಚಿತ ವಿದ್ಯುತ್ ಆಗಲಿ, ಇದು ಯಾವುದು ನಿಲುಗಡೆ ಆಗಬಾರದಂದ್ರೆ ಸರ್ಕಾರವು ತಮ್ಮ ಹತ್ರ ಇದನ್ನು ಏನಿದೆಯಲ್ಲ ಖಾಸಗೀಕರಣ ಮಾಡದೆ ತಾವೇ ಇದನ್ನ ಮುಂದುವರಿಸಿದರೆ ಇದು ಸರ್ಕಾರಕ್ಕೆ ಒಳ್ಳೆಯದು, ನಮಗೂ ಕೂಡ ಜನರಿಗೂ ಕೂಡ ಒಳ್ಳೆಯದು. ಸರ್, ಈಗಾಗಲೇ ಟಾಟಾ ಕಂಪನಿಯವರು ಮನವಿಯನ್ನು ಸಲ್ಲಿಸಿದ್ದಾರೆ, ಅವ್ರಿಗೆ ತಾವು ಏನು ಬಯಸ್ತೀರಿ? ನೋಡಿ, ಈಗ ಬಂಡವಾಳಶಾಹಿಯವರು ಟಾಟಾ ಕಂಪನಿ ಆಗಲಿ ಜಿಯೋ ಆಗಲಿ ಯಾವುದೇ ಕಂಪನಿಯು ಈಗ ಅರ್ಜಿ ಸಲ್ಲಿಸ್ತಾ ಇದೆ. KERC 2003 ಸೆಕ್ಷನ್ ಪ್ರಕಾರ ಅವರು KERC ಅರ್ಜಿ ಸಲ್ಲಿಸಿದ್ದಾರೆ. ಆದ್ರೆ ಈಗ ಕೇವಲ ಅವರು ಅರ್ಜಿ ಸಲ್ಲಿಸಿದ್ದಾರೆ. ಆ ಅರ್ಜಿಯನ್ನು ಪರಿಶೀಲಿಸಿ ಅದನ್ನ ಮುಂದುವರಿಸೋದು ಕಾರ್ಯ ಸರ್ಕಾರದಿದೆ ಹಾಗೂ KERC ಇದೆ. ಅದಕ್ಕೋಸ್ಕರ ನಾವು ಅವ್ರಿಗೇನೆ ಮನವಿ ಮಾಡಿಕೊಂಡು ಇಷ್ಟು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದನ್ನ ಏನಿದೆಯಲ್ಲ ಯಾವುದೇ ಬಂಡವಾಳಶಾಹಿ ಕಂಪನಿಗಳಿಗೆ ಈ ವಿದ್ಯುತ್ ವಿತರಣಾ ಮಾರ್ಗವನ್ನು ಅಥವಾ ವಿದ್ಯುತ್ ವಿತರಣಾ ಕಂಪನಿಗಳನ್ನು ಕೊಡಬಾರದು. ಯಾಕಂದ್ರೆ ಅವರು ಕೇವಲ ಲಾಭದಾಯಕವಾಗಿರುವ ಕೆಲಸಗಳನ್ನು ಮಾತ್ರ ಮಾಡುವರು. ಹೀಗಾಗಿ ಉಚಿತ ಯೋಜನೆಗಳು ಹೋಗಬಹುದೆಂಬ ರೈತರಿಗೆ ಆಗಲಿ ಗ್ರಾಹಕರಾಗಲಿ ಸಿಗದೇ ಇರಬಹುದೆಂದು ನಾವು KERC ಹಾಗೂ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದ್ರೆ ಈಗ ಕೊಟ್ಟಿರುವಂತಹ ಅರ್ಜಿಯನ್ನು ವಜಾಗೊಳಿಸಬೇಕೆಂದು ನಾವು ಮನವಿ